ಕೋರ್ಟ್ ವಿಲ್ ಡಿಲಿವರ್ ದಿ ಲಾ, ನಾಟ್ ದಿ ಜಸ್ಟಿಸ್. ಕೋರ್ಟ್ ವಿಲ್ ಡಿಲಿವರ್ ದಿ ಲಾ, ನಾಟ್ ದಿ ಜಸ್ಟಿಸ್. ಅಂದ್ರೆ ನ್ಯಾಯಾಲಯಗಳು ಕಾನೂನನ್ನು ಎತ್ತಿ ಹಿಡಿತವೆ, ಆದರೆ ಸಂಪೂರ್ಣ ನ್ಯಾಯವನ್ನಲ್ಲ ಅಂತ, ಸಂಪೂರ್ಣ ಸತ್ಯವನ್ನಲ್ಲ ಅಂತ. ಸ್ನೇಹಿತರೆ, ನ್ಯಾಯಾಂಗದ ಕ್ರಿಯಾಶೀಲತೆಯನ್ನ, ನಿಷ್ಕ್ರಿಯತೆಯನ್ನ, ಭರವಸೆಯನ್ನ, ವಿಶ್ವಾಸಾರ್ಹತೆಯನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ವತಂತ್ರ ಬಂದ ನಂತರ ಬಹಳ ದಿನಗಳ ಕಾಲ ನ್ಯಾಯಾಲಯಗಳ ಬಗ್ಗೆ, ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ಜನ ಸ್ವಲ್ಪ ಭಯ ಪಡ್ತಾ ಇದ್ರು, ಅಂದರೆ ಹೆದರ್ತಾ ಇದ್ರು. ಕಾರಣ ನಂಬರ್ 1, ನ್ಯಾಯಾಲಯಗಳು ತೀರ್ಪು ನೀಡಲಿಕ್ಕೆ ವರ್ಷಾನುಗಟ್ಟಲೆ ಕಾಯಬೇಕಾಗಿತ್ತು. ನಂಬರ್ 2, ಜನ ಮತ್ತು ನ್ಯಾಯಾಧೀಶರು, ಅಧಿಕಾರಿಗಳು, ಜನಸಾಮಾನ್ಯರೆಲ್ಲರೂ ಸಹಿತ ಪ್ರಾಮಾಣಿಕತೆಯಿಂದ ಬದುಕ್ತಾ ಇದ್ರು, ಮಾನವೀಯ ಮೌಲ್ಯಗಳ ಜೊತೆ ಬದುಕ್ತಾ ಇದ್ರು, ಭ್ರಷ್ಟಾಚಾರ ಮುಕ್ತರಾಗಿ ಬದುಕ್ತಾ ಇದ್ರು. ಬರುಬರ್ತಾ ಕಾನೂನು ತನ್ನ ವ್ಯಾಪ್ತಿಯಲ್ಲಿ ಬಹಳಷ್ಟು ಚುರುಕಾಯಿತು, ಕ್ರಿಯಾಶೀಲವಾಯಿತು, ಜಾಗೃತರಾಯಿತು. ದೊಡ್ಡ ದೊಡ್ಡ ವ್ಯಕ್ತಿಗಳ ತೀರ್ಪುಗಳನ್ನು ಸಹಿತ ಶಿಕ್ಷೆಗಳನ್ನು ಕೊಡ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಜೈಲಿಗೆ ಕೂಡ ಕಳಿಸ್ತು. ಉದಾಹರಣೆಗೆ, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರು 17 ವರ್ಷ ಪ್ರಧಾನಿಯಾಗಿದ್ದಂಥವರು, ಹಾಗೂ ಉಕ್ಕಿನ ಮಹಿಳೆ ಅಂತ ಹೇಳ್ತಾರೆ. ಅಂತಹ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನೇ 1977ನೇ ಇಸ್ವಿನಲ್ಲಿ ಶಿಕ್ಷೆ ಕೊಡ್ತು ನ್ಯಾಯಾಲಯ, ಜೈಲು ವಾಸ ಅನುಭವಿಸೋದಕ್ಕೆ. ಸ್ನೇಹಿತರೆ, ಈಗೀಗ ನ್ಯಾಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ನ್ಯಾಯ ಎಂಬುದು ಶ್ರೀಮಂತರ, ಅಧಿಕಾರಿಗಳ, ಭ್ರಷ್ಟಾಚಾರಿಗಳ ಪಾಲಾಗ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸು. ಸ್ನೇಹಿತರೆ, ಯಾವುದೇ ಕೊಲೆ ಕೇಸಲ್ಲಿ, ಯಾವುದೇ ಕೊಲೆ ಕೇಸ್ ಆಗಿರಲಿ, ಸಂಪೂರ್ಣವಾಗಿ, ನಿಖರವಾಗಿ, ಖಚಿತವಾಗಿ ಸಾಕ್ಷ್ಯಾಧಾರಗಳನ್ನು ಒದಗಿಸುವುದು ಕಷ್ಟ. ಯಾಕಪ್ಪ ಅಂದರೆ, ಕೊಲೆ ನಡೆದು ಆದಮೇಲೆ ಪೊಲೀಸ್ನವರು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಕ್ಕೆ ಹೋಗ್ತಾರೆ. ಇದ್ರ ಮಧ್ಯೆ ಅಧಿಕಾರಿಗಳು ಎಷ್ಟೇ ನ್ಯಾಯವಾಗಿದ್ರು, ಪ್ರಾಮಾಣಿಕರಾಗಿದ್ರು, ಅವ್ರ ಮೇಲೆ ರಾಜಕೀಯ ಒತ್ತಡ ಇರುತ್ತೆ, ಹಣಕಾಸಿನ ಒತ್ತಡ ಇರುತ್ತೆ, ಪರಿಸ್ಥಿತಿಯ ಒತ್ತಡ ಇರುತ್ತೆ. ಈ ಎಲ್ಲ ಒತ್ತಡಗಳ ಮಧ್ಯೆ ಅವರು ದಾಖಲಾತಿಗಳನ್ನು, ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕು. ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ನ್ಯಾಯಾಧೀಶರು ಬಹಳ ಸೂಕ್ಷ್ಮವಾಗಿ ಕೋರ್ಟಲ್ಲಿ ಇವನ್ನೆಲ್ಲ ಪರಿಶೀಲಿಸಬೇಕು. ಇವನ್ನೆಲ್ಲ ಪರಿಶೀಲಿಸಿ ಜಾಮೀನು ನೀಡಬೇಕು ಅಥವಾ ಶಿಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಬಡವರಿಗೆ ನ್ಯಾಯ ಕೊಡಿಸ್ಬೇಕು. ದಾಖಲಾತಿಗಳ ಕೊರತೆ ಇದೆ,
ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಪೊಲೀಸರು ಆರೋಪ ಪಟ್ಟಿನಲ್ಲಿ ಈ ಆರ್ಡರಲ್ಲಿ ಸಾಕ್ಷಿಗಳನ್ನು ಒದಗಿಸಿಲ್ಲ ಅಂತ ಅಪರಾಧಿಗಳಿಗೆ ಜಾಮೀನು ಕೊಟ್ರೆ ಅದು ಅನುಕೂಲಕರವಾದಂತ ತೀರ್ಪನ್ನ ಕೊಟ್ರೆ ಅದು ಈ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ಏನಪ್ಪ ಸಂದೇಶ ಅಂದ್ರೆ, ಹಣವಂತರು, ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು, ಕೊಲೆಗಡಕರು ಹಣ ಕೊಟ್ಟು ಇವತ್ತು ಹೊರಗಡೆ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅನ್ನೋ ಸಂದೇಶ ಪಾಸ್ ಆಗ್ತದೆ. ಕೋರ್ಟ್ ವಿಲ್ ಡಿಲಿವರ್ ದಿ ಲಾ ನಾಟ್ ದಿ ಜಸ್ಟಿಸ್. ನ್ಯಾಯಾಲಯ ದೃಷ್ಟಿನಲ್ಲಿ ಕಾನೂನೇ ನ್ಯಾಯವಾಗುತ್ತೆ. ಈಗ ಬಹಳಷ್ಟು ಜನರಲ್ಲಿ, ಈ ರಾಜಕಾರಣಿಗಳಲ್ಲಿ, ಭ್ರಷ್ಟಾಚಾರಿಗಳಲ್ಲಿ, ಶ್ರೀಮಂತರಲ್ಲಿ, ಕೊಲೆಗಡಕರಲ್ಲಿ, ಅತ್ಯಾಚಾರಿಗಳಲ್ಲಿ ಹಣ ಇದ್ರೆ ಸಾಕು, ನಾವು ಕಾನೂನನ್ನು ಸಹಿತ ಕೊಳ್ಳಬಹುದು, ಕಾನೂನಿನ ಅಡಿಯಲ್ಲೇ ನಾವು ಪಾರಾಗಬಹುದು ಅನ್ನೋ ಒಂದು ಮನವರಿಕೆ ಆಗ್ಬಿಟ್ಟಿದೆ ಅವರಿಗೆ. ಸ್ನೇಹಿತರೆ, ಜೈಲುಗಳೇ, ನ್ಯಾಯಾಲಯಗಳೇ ಅಪರಾಧಿಗಳಿಗೆ ಆಶ್ರಯ ತಾಣಗಳಾಗ್ಬಿಟ್ಟಿದ್ದಾವೆ. ಜೈಲುಗಳೇ, ನ್ಯಾಯಾಲಯಗಳೇ ಅಪರಾಧಿಗಳಿಗೆ ಆಶ್ರಯ ತಾಣಗಳಾಗ್ಬಿಟ್ಟಿದ್ದಾವೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸೆಲೆಬ್ರಿಟಿ ಸೂಪರ್ ಸ್ಟಾರ್ ದರ್ಶನ್ ತೂಗುದೀಪ್. ಇವರು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ರೆ ಅಲ್ಲಿ ಇವರಿಗೆ ರಾಜಾತಿಥ್ಯ. ರೆಸಾರ್ಟ್ ಸ್ಟೈಲ್ ನಲ್ಲಿ ಬೇಕಂದಾಗ ಸಿಗರೇಟು, ಕಾಫಿ, ಊಟ, ಮೊಬೈಲ್. ರೆಸಾರ್ಟ್ ಸ್ಟೈಲ್ ಅಲ್ಲಿ ಬದುಕ್ತಾ ಇದ್ರು. ಇದಕ್ಕಿಂತ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇದು ಎಕ್ಸಾಂಪಲ್ ಮಾತ್ರ. ಈಗ ದರ್ಶನ್ ತೂಗುದೀಪ್ ಅವರಿಗೆ ಬೇಲ್ ಸಿಕ್ಕಿದೆ. ಸ್ನೇಹಿತರೆ, ಈಗಾದ್ರೆ ಈ ನ್ಯಾಯಾಲಯಗಳ ಮೇಲೆ, ದೇವರ ಮೇಲೆ, ಮನುಷ್ಯತ್ವದ ಮೇಲೆ, ಮಾನವೀಯತೆ ಮೇಲೆ, ಪ್ರಾಮಾಣಿಕತೆಯ ಮೇಲೆ, ಸಂವಿಧಾನದ ಮೇಲೆ, ಪೊಲೀಸರ ಮೇಲೆ ಜನ ನಂಬಿಕೆಯನ್ನು ಕಳ್ಕೊಂತಾರೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ವಿಚಾರ. ಸಂವಿಧಾನದ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ಪ್ರಾಮಾಣಿಕತೆಯ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ಕೋರ್ಟ್ಗಳ ಮೇಲೆ ನಂಬಿಕೆ ಕಳ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಇದೆಯಲ್ಲ, ಅತ್ಯಂತ ಅಪಾಯಕಾರಿಯಾದಂಥ ವಿಚಾರ. ಹಣವಂತರು ಈ ಹಣ ಇದ್ರೆ ಸಾಕು, ಅಧಿಕಾರ ಇದ್ರೆ ಸಾಕು, ಸೆಲೆಬ್ರಿಟಿ ಆದ್ರೆ ಸಾಕು, ಅತ್ಯಾಚಾರ ಮಾಡಿದ್ರೂ ಬಚಾವಾಗಬಹುದು, ಕೊಲೆ ಮಾಡಿದ್ರೂ ಬಚಾವಾಗಬಹುದು, ಭ್ರಷ್ಟಾಚಾರ ಮಾಡಿದ್ರೂ ಬಚಾವಾಗಬಹುದು ಹಂಗಂತ ಅಂದುಬಿಟ್ರೆ, ನೈತಿಕತೆಯೇ ಅನೈತಿಕತೆ ಆಗ್ಬಿಟ್ರೆ ಇದು ಅತ್ಯಂತವಾದಂಥ ಕಠಿಣವಾದ ಪರಿಸ್ಥಿತಿ, ಕಠಿಣವಾದ ವಿಚಾರಗಳು. ಸ್ನೇಹಿತರೆ, ನೀವು ಏನು ಮಾಡೋದೀಗ? ಮಾನವೀಯ ಮೌಲ್ಯಗಳನ್ನ, ನೈತಿಕತೆಯನ್ನ, ಪ್ರಾಮಾಣಿಕತೆಯನ್ನ ನಾವು ಉಳಿಸ್ಕೊಳ್ಳೇಬೇಕು. ಅದೇ ರೀತಿ ನಮ್ಮ ಜವಾಬ್ದಾರಿ ಭ್ರಷ್ಟಾಚಾರವನ್ನ, ಅನೀತಿಯನ್ನ, ಅಶಿಸ್ತನ್ನ ನಾವು ಖಂಡಿಸಲೇಬೇಕು. ಇದು ನನ್ನ ಇವತ್ತಿನ ವಿಚಾರ. ಈ ವಿಚಾರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.
ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.